ಟಾಕ್ಸಿಕ್ ಅಪ್ಪ ಟಾಕ್ಸಿಕ್. ವಿಡಿಯೋ ಅಬೌಟ್ ಟಾಕ್ಸಿಕ್ ವರ್ಕ್ ಕಲ್ಚರ್. ಸೊ ಇದ್ರ ಬಗ್ಗೆ ತುಂಬ ಮುಂಚೆನೇ ವಿಡಿಯೋ ಮಾಡಬೇಕು ಅಂತಿದ್ದೆ. ಯಾಕೆಂದರೆ ಇದ್ರ ನಾನು ಗೋತ್ರು ಆಗಿದ್ದೀನಿ. ನಾನು ಒಂದು ಕೆಲಸ ಮಾಡ್ತಿದ್ದೆ, ಅಲ್ಲ ಆಗಲಿಲ್ಲ, ಕೆಲಸ ಬಿಟ್ಟೆ. ಸೊ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು ಟಾಕ್ಸಿಕ್ ವರ್ಕ್ ಕಲ್ಚರಿಂದ. ಫಸ್ಟು ಟಾಕ್ಸಿಕ್ ವರ್ಕ್ ಕಲ್ಚರ್ ಅಂದರೆ ಏನು? ಸೊ ಟಾಕ್ಸಿಕ್ ವರ್ಕ್ ಕಲ್ಚರ್ದಾಗ ಹೇಳಿದ್ರೆ ಏನಂದರೆ, ಫಸ್ಟ್ ತಿಂಗಳು ನಿಮ್ಗೆ ಬಂದು ನಿಮಗೆ ಅಳತೆ ಮೇಲೆ ಕೆಲಸ ಕೊಡ್ತಾರೆ. ನೀವು 8 ಅವರ್ ಕೆಲಸ ಮಾಡ್ತಿದ್ರೆ 10-12 ಅವರ್ ಕೆಲಸ ಕೊಡ್ತಾರೆ. ಆಗ್ತಾ ಇಲ್ಲ. ಸೊ ನೀವು ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ಪ್ರೆಷರ್ ಆಗುತ್ತೆ ನಿಮಗೆ. ಆಮೇಲೆ ಡೆಡ್ಲೈನ್ಸು 5-6 ದಿನ ಇದ್ದರೆ ನಿಮಗೆ ಒಂದು 3 ಅಂತಾರೆ. ಸೊ ಆಗೋದೆ ಡೆಡ್. ಸೊ ನೀವು ಅದರೊಳಗೆ ಮುಗಿಸೋಕೆ ನೋಡ್ತೀರಾ, ತಪ್ಪುಗಳು ಮಾಡ್ತೀರಾ, ಆಮೇಲೆ ತಿರ್ಗಿ ಉಳಿಸ್ಕೊತೀರಾ. ಹೋಗಿ ಎಲ್ಲರ ಮುಂದೆ ಹೋಗಿತಾರೆ, ಮರ್ಯಾದೆ ಕೊಡಲ್ಲ. ನಿನ್ ಜನ್ಮಕ್ಕೆ ಎಷ್ಟು? ನೀವು ಒಂದು ಒಳ್ಳೆ ಪೋಸ್ಟಲ್ಲಿದ್ದರೆ ನಿಮ್ಮ ಕೆಳಗಿರೋರಿಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಉಗಿಯೋದು. ಸೊ ಆಮೇಲೆ ನಿಮ್ಮ ಟೆಂಪರ್ ಎಷ್ಟೇ ಇದ್ರೂ ನೀವು ರೇಸ್ ಮಾಡಲ್ಲ, ಯಾಕೆಂದರೆ ಕೆಲಸ ಮುಖ್ಯ ಇರುತ್ತೆ. ಸೊ ಅದಾದಮೇಲೆ ಹೇಳ್ದಂಗೆ ರೆಸ್ಪೆಕ್ಟ್ ಇರೋದಿಲ್ಲ. ಅದು ಬಿಟ್ಟು ನೀವು ಮಾಡಿದ್ದು ಕೆಲಸಗಳ್ಗೆ ಅಪ್ರಿಷಿಯೇಟ್ ಮಾಡೋಕ್ಕಿಂತ ಜಾಸ್ತಿ ನೀವು ಏನು ತಪ್ಪು ಮಾಡಿರ್ತೀರೋ ಅದನ್ನ ಇಟ್ಕೊಂಡು ಹೋಗ್ತಾರೆ. ನಾಳೆ ನಮ್ಮನೇಲಿ ದೋಸೆ. ಸೊ ರುಬ್ಬೋದೊಂದು ಬಿಟ್ಟು ನೆಕ್ಸ್ಟ್ ಏನಂದರೆ, ನಿಮಗೆ ಅಪ್ರೈಸಲ್ಲು ಅಥವಾ ಇಂಕ್ರಿಮೆಂಟು ಆಗೋಲ್ಲ. ಓಕೆನಾ? ಟೈಮಿಗೆ ಕರೆಕ್ಟಾಗಿ ಅಂದರೆ ವರ್ಷಾನ್ಗಟ್ಲೆ ಆಗೋದೇ ಇಲ್ಲ. ಏನಪ್ಪ ಕಿತ್ತಾಕಿದ್ಯಾ? ಹೇಳ್ತಾರೆ ಏನು ಪರ್ಫಾರ್ಮ್ ಮಾಡಿದ್ಯಾ, ಏನು ಮಾಡಿದ್ಯಾ. ನೀವು ಆ ಟೈಮಲ್ಲಿ ತೋರ್ಸೋಕ್ಕೂ ಏನಿರಲ್ಲ, ಯಾಕಂದರೆ ತೋರ್ಸಲೇ ಎಲ್ಲ ಟಾರ್ಗೆಟ್ಸು ಎಲ್ಲ ಫುಲ್ಲು ಜಾಸ್ತಿ ಹೆವಿ ಕೊಟ್ಟಿರ್ತಾರೆ. ಡೆಡ್ಲೈನ್ಸು ಕೆಲವೊಂದು ಮೀಟ್ ಆಗಿರೋದಿಲ್ಲ ಖಂಡಿತ. ಸೊ ಅವ್ರ ಕಡೆ ಅಪ್ಪರ್ ಹ್ಯಾಂಡ್ ಇರುತ್ತೆ, ಅವ್ರು ಅದನ್ನೇ ತೋರಿಸಿ ನಿಮಗೆ ಇದು ಮಾಡ್ತಾರೆ. ಸೊ ನೀವು ಆಗಲೇ ಏನೋ ಮಾತಾಡೋದಿಲ್ಲ. ಸೊ ನೆಕ್ಸ್ಟು ಇನ್ನೊಂದು ಏನಂದರೆ, ಬಕೆಟ್ ಹಿಡಿಯೋರಿಗೆ ಗೊತ್ತಲ್ಲ, ಸರ್ ಎಲ್ಲೆಡಿಲೆ ಅವ್ರಿಗೆಲ್ಲ ಬೆನಿಫಿಟ್ ಸಿಗ್ತಾ ಇರುತ್ತೆ. ನೀವು ಒಳಗೊಳಗೆ ನೋಡಿ ಹುರ್ಕೊತಿರ್ತೀರ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಬಿಡಿ. ಓಕೆನಾ? ಅದೇನು ಕೆಲವು ಟೈಮಲ್ಲಿ ಅದೇ ಮಧ್ಯ ನಿಮ್ಗೊಂದು ಸ್ವಲ್ಪ ವಾಯ್ಸ್ ಏನು ರೇಸ್ ಮಾಡಿಬಿಡ್ತೀರ, ಆಮೇಲೆ ಅದಕ್ಕೂ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಬರುತ್ತೆ. ಸೊ ಇದೆಲ್ಲ ಆಗುತ್ತೆ. ಇದನ್ನೇ ಟಾಕ್ಸಿಕ್ ವರ್ಕ್ ಕಲ್ಚರ್ ಅಂತ. ಓಕೆ, ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನು? ಫಸ್ಟ್ ಥಿಂಗ್, ನೀವು ಕೆಲಸ ಜಾಸ್ತಿ ಮಾಡಿದ್ರೆ ಅಂದರೆ ನಿಮಗೆ ಬೆನಿಫಿಟ್ಟು ಫೈನಾನ್ಷಿಯಲಿನೂ ಬೆನಿಫಿಟ್ ಇಲ್ಲ. ಸೊ ನೀವು ಮನೆಗೆ ಲೇಟ್ ಆಯ್ತಲ್ಲಪ್ಪ, ಆಗ್ಬಿಟ್ಟು ಇವತ್ತು ಲೇಟ್. ಫ್ಯಾಮಿಲಿ ಟೈಮ್ ಇರೋದಿಲ್ಲ. ಟೈಮ್ ಖಂಡಿತ ಕೊಡ್ತೀನಿ. ನೆಕ್ಸ್ಟು ನಿದ್ದೆನೂ ಕರೆಕ್ಟಾಗಿ ಬರೋದಿಲ್ಲ. ಹೋಯ್ತಲ್ಲಪ್ಪ ನಿದ್ದೆ. ಯೋಚನೆ ಮಾಡಿಕೊಂಡು ಆಮೇಲೆ ಬೆಳಿಗ್ಗೆ ಎದ್ದು ತಿರ್ಗಿ ಅದನ್ನೇ ಶುರು ಮಾಡ್ಕೊಂಡು ತಿರ್ಗಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನು ಬೇಗ ಮುಗಿಸಿ ತಿರ್ಗಿ ಆಫೀಸ್ಗೆ ಹೋಗ್ತೀರ. ಇಷ್ಟೇ. 24 ಗಂಟೆಯಲ್ಲಿ ಒಂದು 16 ಅವರ್ ಕೆಲಸನೇ. ಬೇರೆ ನಿಮ್ಮದು ಫ್ಯಾಮಿಲಿ ಟೈಮು, ಹಾಬೀಸು ಅಂದರೆ ನಿಮ್ದು ಏನಾದರೂ ಇದ್ದರೆ, ನಾನೀಗ ವರ್ಕೌಟ್ ಮಾಡ್ತಿದ್ದೆ, ಅದು ಬಿಟ್ಟಿದ್ದೆ. ಆ ಟೈಮಲ್ಲಿ ಫುಲ್ ಸಣ್ಣಾಗಿದ್ದೆ. ಸೊ ಟೈಮ್ ಸಿಗ್ತಿರ್ಲಿಲ್ಲ. ನಾನೇ ಬೇರೆಯವ್ರಿಗೆ ಹೇಳ್ತಿದ್ದೆ ವರ್ಕೌಟಿಗೆ ಟೈಮ್ ಹೊಂದಿಸ್ಬೇಕು ಅಂತ, ಆದರೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ. ಫ್ಯಾಕ್ಟ್ ಅದು. ಟ್ರೈ ಮಾಡಿದ್ರೆ ಹೊಂದಿಸ್ಬೋದಿತ್ತು, ಬಟ್ ಆ ಪ್ರೆಷರಲ್ಲಿ ನನ್ನ ಕೈಲಾಗಿಲ್ಲ ನಿಜವಾಗ್ಲೂ. ಸೊ ಅದಾದಮೇಲೆ ರೈಡ್ಸ್ಗೆ ಹೋಗದ ಬೇಡವಾ ಹೋಗ್ಬೇಕು ಅಂತಿತ್ತು. ರೈಡ್ಸ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಕೊಲೀಗ್ಸ್ ಜೊತೆಗೆ ರಜಾ ಸಿಗ್ತಿರ್ಲಿಲ್ಲ. ಸೊ ಅದರಲ್ಲೂ ಪ್ರಾಬ್ಲಮ್ಸು. ನೀವು ಒಟ್ಟಿಗೆ ರೈಡ್ಸ್ಗೆ ಹೋಗ್ಬಿಟ್ರೆ ನಿಮ್ಮ ಇನ್ನೊಬ್ಬರು ಕೊಲೀಗ್ಸ್ ಜೊತೆ ಅವ್ರು ಭಯ ಬೀಳೋರು, ಕೆಲವು ಟೈಮಲ್ಲಿ ನಾವು ಭಯ ಬೀಳೋ ಥರ ಇತ್ತು. ಏನಾದ್ರು ಗೊತ್ತಾಗ್ಬಿಟ್ರೆ ಏನು ಕತೆ ಅಂತ ವೀಡಿಯೋಸ್ ಶೇರ್ ಮಾಡೋಕ್ಕೂ ಇದ್ರೆ ಕೊಡೋ ಸ್ಥಿತಿ ಅಲ್ಲಿ ಇಲ್ಲಿ ಎಲ್ಲ. ಇವಾಗ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಅದೆಲ್ಲ ಲಿಮಿಟ್ ಆಗುತ್ತೆ. ಡ್ರಿಂಕಿಂಗ್ ಹ್ಯಾಬಿಟ್ ಇದ್ದರೆ ಅದೆಲ್ಲ ಲಿಮಿಟ್ ಆಗುತ್ತೆ. ಏನಾದ್ರು ಕ್ಲೈಂಟ್ ಮೀಟಿಂಗ್ ಮುಗಿಸ್ಕೊಂಡಿರ್ತೀರ, ಅಥವಾ ನಿಮ್ಮ ಬಾಸಿ ನಿಮ್ಗೆ ಉಗ್ದಿರ್ತಾರೆ, ಬಂದು 1-2 ದಮ್ ಹೊಡಿತೀರ, ಅವು ಇದಾಯ್ತು ಅಂತ. ಇದರಲ್ಲಿ ಏನೋ ಡೊಪಮೈನ್ ಜಾಸ್ತಿ ಆಗುತ್ತೆ ನಿಮ್ಗೆ ಆ ಟೈಮಲ್ಲಿ ನಿಕೋಟಿನ್ ಸೇವನೆಯಿಂದ. ಸೊ ನಿಮ್ಗೆ ಖುಷಿ ಆಗುತ್ತೆ ಒಂಥರ. ಅದನ್ನು ನೀವೇನು ಅನ್ಕೊತೀರ, ರಿಲ್ಯಾಕ್ಸೇಷನ್ ಅಂದ್ಕೊಂಡು ತಿರ್ಗಾ ಜಾಸ್ತಿ ಮಾಡ್ತೀರ. ಈಗ ನಾನೆಲ್ಲ ಕ್ವಿಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಟೈಮ್ ತೊಗೊಂತು, ಬಟ್ ಐ ಕ್ವಿಟ್ ಎವ್ರಿಥಿಂಗ್. ಸೊ ಇವಾಗ ತುಂಬ ಚೆನ್ನಾಗಿದೆ ಎನರ್ಜಿ ಲೆವೆಲ್ಸ್ ಎಲ್ಲ. ಸೊ ಇಂಟರ್ನ್ ನಿಮ್ಮ ಕೆಲಸಕ್ಕೆ ಎಫೆಕ್ಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಕೆಲಸದ ಬರ್ಡನ್ ಜಾಸ್ತಿ ಇರುತ್ತೆ. ನೀವು ಇದೆಲ್ಲ ಮಾಡೋದ್ರಿಂದ ತಿರ್ಗಾ ನಿಮ್ಗೆ ವೀಕ್ ಆಗ್ತೀರಾ, ಬಾಡಿ ವೀಕ್ ಆಗುತ್ತೆ. ಸೊ ಫಟಿಗ್ ಅನಿಸುತ್ತೆ, ಸುಸ್ತಾಗುತ್ತೆ ನಿಮಗೆ. ಸೊ ಅದಾದಮೇಲೆ ನೀವು ಊಟ ಸರಿಯಾಗಿ ಮಾಡೋದಿಲ್ಲ. ಟೈಮ್ಗೆ ಮೀಟಿಂಗ್ಸ್ ಇದ್ದರೆ ಯಾವುದನ್ನ ಊಟ ಸ್ಕಿಪ್ ಮಾಡ್ತೀರಾ, ತಿರ್ಗಿ ಗ್ಯಾಸ್ಟ್ರಿಕ್ಕು, ಅದೊಂದು ಸೈಡ್ ಎಫೆಕ್ಟು. ಆಮೇಲೆ ಮೇನು ಎಲ್ರಿಗೂ ಆಗೋದು, ಕೂದಲು ಇರುತ್ತೆ. ನಾವೇನು ಅಂದ್ಕೊತೀವಿ 1 ಅವರಿಂದ 2 ಅವರ್ ಹೆಲ್ಮೆಟ್ ಹಾಕೊತೀವಿ, ಹೆಲ್ಮೆಟ್ ಮೇಲೆ ಇಟ್ಬಿಡ್ತೀವಿ, ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಆಯ್ತಪ್ಪ ಇದು ಅದ್ರ ಪ್ರಾಬ್ಲಮ್. ಬಟ್ ಸ್ಟ್ರೆಸ್ ಇದೆಯಲ್ಲ, ಅದರಿಂದಾಗಿ ನಿಮ್ಮ ಕೂದಲು ಇರುತ್ತೆ. ಸೊ ಅದನ್ನು ಯಾರು ತಲೆಗೆ ಹಾಕೊಳ್ಳಲ್ಲ. ಆಮೇಲೆ ಕಣ್ಗಳು ಹೋಗ್ಬಿಡ್ತವೆ. ಹೋಯ್ತಲ್ಲಪ್ಪ ಕಣ್ಣು. 24 ಗಂಟೆ ಲ್ಯಾಪ್ಟಾಪ್ ನೋಡ್ತಿದ್ರೆ ಇನ್ನೇನಾಗುತ್ತೆ.
ಕಣ್ಗಳು ಹೋಗ್ಬಿಡ್ತವೆ, ಬ್ಲರ್ ಆಯ್ತವೆ, ಇವಾಗ ಚಿಕ್ಕದು ಕಾಣಿಸೋದಿಲ್ಲ ಗೊತ್ತಾ, ಅದಕ್ಕೆ ಕನ್ನಡಿ ಹಾಕ್ಕೋಬೇಕಾಗಿದೆ. ಸೊ ಈ ಥರ ಕತೆಗಳು. ಆಮೇಲೆ ನೀವು ಇರೋ ಕೋಪನೆಲ್ಲ ಫ್ಯಾಮಿಲಿ ಮೇಲೆ ಯಾರು ಬೇಡ. ತೋರಿಸ್ತೀರಾ, ನಿಮ್ಮ ಹೆಂಡತಿ, ಮಗಳು ಅಥವಾ ರಿಲೇಟಿವ್ಸ್ ಬಂದರೆ ಅವ್ರ ಮೇಲೆ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಮೇಲೆ ಜಗಳ ಆಡ್ಬೋದು ನೀವು ಪಬ್ಲಿಕ್. ಇವಾಗ ಹೇಳ್ತಾರಲ್ಲ ಡಿವೋರ್ಸಸ್ ಎಲ್ಲ ಜಾಸ್ತಿ ಆಗ್ತಿದೆ, ಇದು ಒಂದು ಕಾರಣನೇ ಆ್ಯಕ್ಚುಲಿ. ಯಾಕೆಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋ ಥರದಿದೆ. ಮೇನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಾರಲ್ಲ, ಅದೇ ಇರೋದಿಲ್ಲಲ್ಲ. ಸೊ ಬ್ಯಾಲೆನ್ಸ್ ಹೆಂಗಾಗುತ್ತೆ? ನೀವು ವರ್ಕ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ಲೈಫ್ನೇ ಕಳ್ಕೊತೀರ ಅಷ್ಟೇ. ಟಾಕ್ಸಿಕ್ ವರ್ಕ್ ಕಲ್ಚರಿಂದ ಪ್ರಾಣ ಕಳ್ಕೊಂಡವರು ಇದ್ದಾರೆ. ಸೊ ಇಷ್ಟು ನೋಡಿ, ನೀವು ನಿಮ್ಮ ಪ್ರಾಣ ಮುಖ್ಯ, ಯುವರ್ ವರ್ಕ್ ಸಮಥಿಂಗ್ ಎಲ್ಸ್. ಎಷ್ಟೋ ಜನ ಏನೇನೋ ಮಾಡಿದ್ದಾರೆ, ಓಕೆ, ಕೆಳಮಟ್ಟದಿಂದ ಫುಲ್ಲು ಮೇಲವರೆಗೂ ರೀಚ್ ಆಗಿದ್ದಾರೆ. ಸೊ ಬೇರೆ ಬೇರೆ ಆಪ್ಷನ್ಸ್ ಇದೆ ಲೈಫಲ್ಲಿ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಬೆಸ್ಟು ನಿಮ್ಮ ಜೀವನನ ನೀವು ನಿಮ್ಮ ಕೈಲಿ ಬೇರೆಯವ್ರ ಕೈಗೊಂಬೆ ಆಗ್ತದೆ. ಈಗ ಇನ್ನೊಂದೇನು ಕತೆ ಅಂದರೆ, ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಆಯಿತಾ, ನಾವು ಟಾಕ್ಸಿಕ್ ವರ್ಕ್ ಕಲ್ಚರ್ ಇರೋ ಕಡೆ ಇರಲ್ಲಪ್ಪ, ಹೋಗಬೇಕು ಅಂದ್ಕೊತೀವಿ. ಆದರೆ ಹೋಗೋಕ್ಕಾಗಲ್ಲ. ಯಾಕೆ? ಮೊದಲನೇದು ಕಮಿಟ್ಮೆಂಟ್ ಜಾಸ್ತಿ. ಇವಾಗ ಫಾರ್ ಎಕ್ಸಾಂಪಲ್ 50,000 ಸಂಬಳ ಇತ್ತು ಅಂದ್ಕೊಳ್ಳೋಣ, ನಮಗೆ ಕಮಿಟ್ಮೆಂಟ್ಸ್ ಏನೋ 70,000 ಇರುತ್ತೆ. 70,000 ಮಾಡ್ಕೊತೀವಿ. 70,000 ಮಾಡಿಕೊಂಡು ಅದು ಒಂದೇ ಟೈಮ್ಗೆಲ್ಲ ಮಾಡ್ಕೊಳ್ಳೋದು. ನಾವು EMI ಮಾಡ್ಕೊಂಡ್ಬಿಡ್ತೀವಿ. 5, 10,000, 15,000, 20,000 ಆ ಥರ EMI 70,000 ಇರುತ್ತೆ. ಹೇಳ್ಬಿಡ್ತೀರಾ? ಬಿಟ್ಟರೆ ಒಂದು ಹೆಂಡ್ತಿ ಬಿಡಲ್ಲ, ಹೆಂಡ್ತಿ ಎದುರಿಸ್ತಾಳೆ, ಕಮಿಟ್ಮೆಂಟ್ಸ್ ಇದೆಯಪ್ಪಿ, ಹೆಂಗಪ್ಪಿ ಬಿಡ್ತೀಯಾ ಅಂತ. ಸೊ ಅವ್ರು ತಪ್ಪಿಲ್ಲ ಬಿಡಿ, ಯಾಕಂದರೆ ಅವ್ರಿಗೂ ಡಿಪೆಂಡೆನ್ಸ್ ಇದೆಯಲ್ವಾ. ಸೊ ಅವ್ರನ್ನ ಹಂಗೆ ಮಾಡ್ತಾರೆ. ನಿಮಗೆ ಬಿಡೋಕ್ಕೆ ಒಂಥರ ಭಯ, ಏನಾಗುತ್ತೆ ಮಕ್ಕಳದ್ದು ಎಜುಕೇಷನು ಬೇರೆ ಇದೆಲ್ಲ ಎಲ್ಲದನ್ನು ಯೋಚನೆ ಮಾಡಿ ಬಿಡಲ್ಲ ಕೆಲಸನ. ಅದೇ ಪ್ರೆಷರ್ ತಡ್ಕೊಂಡು ಮಾಡಿ. ಸೊ ಈ ಮಧ್ಯದಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಫಸ್ಟ್ ಥಿಂಗು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಬೇಕು. ನಿಮ್ಮದು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊತಿದ್ದಂಗೆ ನೀವು ಬೇರೆ ಕಡೆ ನೋಡ್ಬೋದು ಕೆಲಸ. ಓಕೆ, ಸೊ ಹೆಂಗಂದ್ರೆ ನಮ್ಮ ಮೆಂಟಾಲಿಟಿ, ಫಾರ್ ಎಕ್ಸಾಂಪಲ್ ನಂದೇ ಇಟ್ಕೊಳ್ಳೋಣ. ಹೆಂಗಂದರೆ ಒಂದು ಕಡೆ ಸಿಕ್ಬಿಡ್ದು ಅಂದರೆ ಅಲ್ಲೇ ಇದ್ಕೊಂಡು ಗಂಟೆ ಬರ್ತಾ ಇರೋದು. ಅವ್ರು ಏನೇ ಅನ್ನಲಿ ನಾವು ಅಲ್ಲೇ ಇರೋದು. ಬೇರೆ ಕಡೆ ಹೋಗೋಕ್ಕೆ ಸ್ವಲ್ಪ ವರ್ಷಗಳಾದ್ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಸ್ವಲ್ಪ ಏಜ್ ಬೇರೆ ಆಗಿರುತ್ತೆ. ಸೊ ಈಗ ನಿಮ್ಗೆ ಗೊತ್ತಿದೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ದರೆ ಯಾರನ್ನೂ ತೊಗೊತಿಲ್ಲ, ಎಕ್ಸ್ಪೀರಿಯನ್ಸ್ ಕಮ್ಮಿ ಇರೋನು ತೊಗೊತಾರೆ. ಸೊ ಅದಂತ ತಲೆನೋವು. ಆಮೇಲೆ ಮಧ್ಯೆ ಒಂದು ರಿಸೆಷನ್ ಬರುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿದ್ರೆ ಕೆಲಸ ಬಿಡೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೋದು? ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹರಿಯಲ್ಲಿ ಬಿಟ್ಟು ಇಂಪ್ರೂವ್ ಮಾಡಿಕೊಂಡೆ, ಬಟ್ ನೀವು ತಪ್ಪು ಮಾಡಬೇಡಿ. ಕೆಲಸದಲ್ಲಿದ್ದಾಗಲೇ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಇನ್ನೊಂದು ಮಾಡಿ, ನೀವು ಯೂಟ್ಯೂಬಲ್ಲಿ ಎಷ್ಟೊಂದಿದೆ ಆಪ್ಷನ್ಸ್, ಓಕೆನಾ? ಆ ಸ್ಕಿಲ್ಸೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿರೋ ಆಪ್ಷನ್ಸ್ ಪ್ರಕಾರ ನೀವು ಸ್ಕಿಲ್ಸೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ಆನ್ಲೈನ್ ಇಷ್ಟೊಂದು ವರ್ಕ್ ಆಪ್ಷನ್ಸ್ ಇದೆ ನೋಡಿ, ಜೆನ್ಯೂನ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅಪ್ವರ್ಕು, ಫೀವರ್ ಅಂತೆಲ್ಲ ಇದೆ. ಸ್ಕಿಲ್ಸ್ ತುಂಬಾ ಚೆನ್ನಾಗಿದ್ದರೆ ಅಲ್ಲೂ ನಿಮಗೆಲ್ಲ ಜಾಬ್ ಸಿಗುತ್ತೆ. ಓಕೆ, ಸೊ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಫಸ್ಟ್ ಮುಖ್ಯ. ಅದಾದಮೇಲೆ ನೋ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ. ಇಲ್ಲ, ನಾನು ಮಾಡಲ್ಲ. ಎಷ್ಟೇ ಕಮಿಟ್ಮೆಂಟ್ ಇರ್ಬೋದು, ಭಯ ಇರ್ಬೋದು, ಆದರೆ ನಿಮಗೆ ಅಳತೆಗೆ ಮಿಕ್ಕ ಕೆಲಸ ಕೊಟ್ಟು ನಿಮಗೆ ಅನಿಸಿದ್ರೆ, ನೀವು ಡೆಡಿಕೇಟೆಡಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಆದರೂ ನನಗೆ ಜಾಸ್ತಿನೇ ಪ್ರೆಷರ್ ಕೊಡ್ತಿದ್ದಾರೆ ಅಂತ ಅನ್ಸಿದ್ರೆ ಹೇಳಿ, ನೋಡಿ ಸರ್, ಮೇಡಮ್, ಈ ಥರ ಕೆಲಸ ನೀವು ಕೊಟ್ಟರಷ್ಟು ಮಾಡಿದ್ದೀನಿ, ಇದಕ್ಕಿಂತ ಅಳತೆಗೆ ಮಿಕ್ಕ ಮಾಡೋಕ್ಕಾಗೋದಿಲ್ಲ. ಓಕೆ, ಆಮೇಲೆ ಮಾತಾಡಿ. ನಮ್ಗೆ ಅಪ್ರೈಸಲ್ಸು ಸಿಗ್ತಿಲ್ಲ, ಇನ್ಕ್ರಿಮೆಂಟ್ಸು ಸಿಗ್ತಿಲ್ಲ, ಏನು ಮಾಡ್ತಿದ್ದೀರಾ ನೀವು, ಪ್ರಮೋಷನ್ಸು ಆಗ್ತಿಲ್ಲ. ಸೊ ಈಗೆಲ್ಲ ಆಗಿ ಅವರು ಕರೆಕ್ಟಾಗಿ ನಿಮ್ಗೊಂದು ವ್ಯಾಲಿಡ್ ಆನ್ಸರ್ ಕೊಡೋಕ್ಕಾದರೆ ಓಕೆ, ಕಂಟಿನ್ಯೂ ಮಾಡಿ. ಓಕೆ, ನಿಮ್ದು ಏನಾದ್ರು ಲೂಪ್ ಹೋಲ್ಸ್ ಇದ್ದು ಸೊ ಅವ್ರು ಅದನ್ನು ಐಡೆಂಟಿಫೈ ಮಾಡಿ ಹೇಳಿದ್ರೆ, ಇಲ್ಲ ನಿಮ್ಗೆ ಅವ್ರು ಹೇಳಿದ ಮೇಲೆ ಈ ಲೂಪ್ ಹೋಲ್ಸ್ ಇಲ್ಲ, ಇವ್ರು ಹುಟ್ಟಿಸ್ಕೊಂಡು ಹೇಳ್ತಿದ್ದಾರೆ, ನಾನೆಲ್ಲ ನಾನು ಡೆಡಿಕೇಟಾಗಿ ಮಾಡಿದ್ದೀನಿ ಅಂತಂದರೆ ಅಲ್ಲಿದ್ದೇನು ಪ್ರಯೋಜನ ಇಲ್ಲ. ಮುಂದೆ ಮುಚ್ಕೊಂಡು ಹೋಗ್ಬಿಡೋಣ. ಸೊ ನಿಮ್ಮ ಗ್ರೋತ್ ಇರೋದಿಲ್ಲ. ಸುಮ್ಮನೆ ಅಲ್ಲಿದ್ದು ನೀವು ಸ್ಟ್ರೆಸ್ ಮಾಡಿಕೊಂಡು ಅದೇ ಇರೋಬ್ಬರ ಕೂದಲೆಲ್ಲ ಉದುರಿಸ್ಕೊಂಡು ವೀಕಾಗಿ ಈಚೆ ಬರ್ತೀರ. ಸೊ ಇದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಅದನ್ನು ನಾನು ಹೇಳಿದ್ರೆ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ನೋ ಅಂತ ಹೇಳೋದನ್ನು ಕಲ್ತ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಹಾಬೀಸ್ ಏನಿದೆಯೋ ಅದನ್ನು ಬಿಟ್ಬಿಡಿ, ಅದನ್ನು ಕಂಟಿನ್ಯೂ ಮಾಡಿ ಸೈಡ್ಲೈನಲ್ಲಿ. ಸೊ ಫಿಟ್ನೆಸ್ ಇದ್ದರೆ ಫಿಟ್ ಆಗಿ ಟ್ರೈ ಮಾಡಿ. ಅದಾದಮೇಲೆ ನಾನು ಹೇಳ್ದಂಗೆ ರೈಡ್ಸ್ಗೆ ಹೋಗಿ ಒಂದು ಸ್ವಲ್ಪ ಮನಃಶಾಂತಿ ಸಿಗುತ್ತೆ. ಇದನ್ನೆಲ್ಲ ಮಾಡಿ. ಸೊ ಇದನ್ನೆಲ್ಲ ಮಾಡಿ ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ಸ್ ಹಂಗೆ ಇಟ್ಕೊಳ್ಳಿ, ಅವ್ರ ಜೊತೆ ಮಾತಾಡ್ತಾ ಇರಿ. ಸೊ ಏನಾದ್ರು ಜಾಬ್ ಇದ್ದರೆ ರೆಫರ್ ಮಾಡೋಕ್ಕೆ ಹೇಳಿ. ಸೊ ಮೋಸ್ಟ್ ಪ್ರಾಬ್ಲಿ ಎಷ್ಟೊಂದು ಜನ ಅದೆಲ್ಲ ಮಾಡೋದಿಲ್ಲ ಆ್ಯಕ್ಚುಲಿ. ಸೊ ಸ್ವಲ್ಪ ಜಲಸಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಮೋಸ್ಟ್ ಪ್ರಾಬ್ಲಿ ನೀವು ಒಂದಷ್ಟು ಒಳ್ಳೆ ಫ್ರೆಂಡ್ಸ್ನ ಮಾಡ್ಕೊಂಡಿರ್ತೀರ ಒಂದಿಗೆ ತುಂಬ ವರ್ಷ ಕಡೆಯಿಂದ. ಸೊ ಅವ್ರು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ಜೆನ್ಯೂನಾಗಿ. ಸೊ ಅವ್ರಿಗೆ ನಿಮ್ಮ ರೆಸ್ಯೂಮೆನ್ ಸೆಂಡ್ ಮಾಡಿ ಹೇಳಿ ಈ ಥರ ಆಗಿದೆ ಅಂತ. ಅವರು ಕೆಲವು ಸಜೆಷನ್ ಕೊಡ್ತಾರೆ, ಈ ಕೋರ್ಸ್ ಮಾಡುವಾಗ ಆ ಕೋರ್ಸ್ ಮಾಡು, ಮೋಸ್ಟ್ ಪ್ರಾಬ್ಲಿ ನಮ್ಮ ಕಂಪ್ನಿ ಆಗುತ್ತೆ ಅಂತ. ಸೊ ಆ ಸಜೆಷನೆಲ್ಲ ತೊಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡಿದ್ರೆ ನೀವು ಜಾಬ್ ಚೇಂಜ್ ಮಾಡ್ಬೋದು. ದಯವಿಟ್ಟು ಟಾಕ್ಸಿಕ್ ವರ್ಕ್ ಕಲ್ಚರ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿ, ಅಪೋಸ್ ಮಾಡೋಕ್ಕೆ ಶುರು ಮಾಡಿ. ನಾಟ್ ಪಾಸಿಬಲ್, ಸೈಮಲ್ಟೇನಿಯಸ್ಲಿ
ನೀವು ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಕೆಲಸನ ಬಿಡಬೇಕು. ಬಿಡೋದಂದ್ರೆ ನಾನು ಇಮಿಡಿಯೇಟಾಗಿ ಬಿಡಿ ಅಂತೆಲ್ಲ, ಎಷ್ಟು ಜನ ಪ್ರಾಬ್ಲಮ್ ಆಗ್ಬೋದು. ನೀವು ಫಸ್ಟ್ ನೋಡ್ಕೊಳ್ಳಿ, ಬೇರೆ ಕೆಲಸಗಳು ನೋಡಿಕೊಂಡು ಅಲ್ಲಿ ವರ್ಕ್ ಕಲ್ಚರ್ ಹೇಗಿದೆ ಎಲ್ಲ ನೋಡಿ ಚೇಂಜ್ ಮಾಡಿ, ಅಥವಾ ನಾನು ಹೇಳಿದಂಗೆ ಫ್ರೀಲಾನ್ಸಿಂಗ್ ವೆರ್ಷನ್ ಆಪ್ಷನ್ಸ್ ಇದೆ, ಸೊ ಎಲ್ಲದನ್ನು ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮ ಸಾಲ ಹುಡುಗಿ ಏನಾದರೂ ಒಂದು ಹಿಂದಿಲಿ ಹೇಳ್ತಾರಲ್ಲ ಜುಗಾಡ್ ಅಂತಾರಲ್ಲ, ಆ ಟೈಪ್ ಮಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅದಕ್ಕೆ. ಸೊ ಅದನ್ನು ವ್ಯವಸ್ಥೆಗಳು ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ಇದ್ದರೆ ನೀವು ಚೇಂಜ್ ಮಾಡಿ, ದಯವಿಟ್ಟು ಚೇಂಜ್ ಮಾಡಿಕೊಡಿ. ಸುಮ್ಮನೆ ಇದ್ದು ಪ್ರಯೋಜನ ಇಲ್ಲ, ಯಾಕೆ ನಾನು ಅನುಭವಿಸಿದ್ದೀನಿ. ಸೊ ಈ ವಿಡಿಯೋ ಮಾಡೋದಾ ಬೇಡವಾ ಅಂತ ತುಂಬ ಅಂದ್ಕೊಂಡೆ, ಆಮೇಲೆ ನಾನು ಮಾಡಲೇಬೇಕಿದೆ. ತುಂಬ ಇದು ಕನ್ಸರ್ನ್ ಇದೆ ಇವಾಗ. ಈಗ ರಿಸೆಷನ್ ಇರೋ ಕಾರಣ ತುಂಬ ಜನನ್ನ ಒಂಥರ ಚೀಪ್ತಾರಾಗಿ ಇಟ್ಕೊಂಡಿದ್ದಾರೆ, ಅದೇ ಟಾಕ್ಸಿಕ್ ವರ್ಕ್ ಕಲ್ಚರ್. ಸೊ ಇದು ಚೇಂಜ್ ಆಗಬೇಕು. ಸೊ ಗೆಳೆಯರೆ, ಈ ವಿಷಯ ನಿಮ್ಗೆ ತಲುಪಿದ್ರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.